ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನನ್ಯ. ಇವತ್ತು ನಾನು ಕೆಲವು ಆಸಮ್ ಪ್ರಾಡಕ್ಟ್ಸ್ ಗಳೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಯಾವ ಬ್ರ್ಯಾಂಡ್ ಇಂದ ಅಂತ ಹೇಳೋದಾದ್ರೆ ಕೆರಾಮೃತ್. ಈ ಬ್ರ್ಯಾಂಡ್ ನಮ್ಮ ಕರ್ನಾಟಕದ, ನಮ್ಮ ಹಾಸನದ ಅರಸೀಕೆರೆಯಲ್ಲಿ ಬೇಸ್ಡ್ ಆಗಿರುವಂತ ಸ್ವದೇಶಿ ದಿಶಾ ಹರ್ಬ್ಸ್ ಅನ್ನೋ ಒಂದು ಕಂಪನಿಗೆ ಸೇರಿದಂತ ಉತ್ಪನ್ನಗಳು ಇದು. ನನಗೆ ತುಂಬಾ ಹೆಮ್ಮೆ ಈ ಪ್ರಾಡಕ್ಟ್ಸ್ಗಳನ್ನ ನಿಮಗೆ ತೋರಿಸೋದಕ್ಕೆ ಹೇಳಿದ್ದೆ. ತುಂಬಾನೇ ಒಳ್ಳೆ ಟಾಪ್ ನಾಚ್ ಕ್ವಾಲಿಟಿಯಲ್ಲಿ ನಿಮಗೆ ಇದು ಸಿಗ್ತದೆ. ಅದಕ್ಕೆ ನಾನು ಗ್ಯಾರಂಟಿ. ನಾನು ಇದನ್ನ ಯೂಸ್ ಮಾಡಿದ್ದೇನೆ. 5 ಅಲ್ಲ 10 ಅಲ್ಲ 20 ದಿನ ನಾನು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೇನೆ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದಕ್ಕೆ ನಾನು ನಿಮಗೆ ಅದನ್ನ ಸಜೆಸ್ಟ್ ಮಾಡ್ತಾ ಇದ್ದೇನೆ. ನೀವು ಆರಾಮಾಗಿ ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬಹುದು. ಬಟ್ ಫಸ್ಟ್ ನಾನು ಹೇಳ್ತೇನೆ ಏನೇನು ಉಂಟು, ನನಗೆ ಯಾವುದು ತುಂಬಾ ಪರ್ಸನಲ್ ಫೇವ್ರೇಟ್ ಅಂತ ಇರ್ತದಲ್ಲ ಯಾವುದು ಅಂತ ಅದನ್ನು ಹೇಳ್ತೇನೆ ನಾನು. ಫಸ್ಟ್ ನೋಡುವ ಫೇಸ್ ವಾಶ್ ಇಂದ. ಈ ಫೇಸ್ ವಾಶ್ ಇನ್ಫ್ಯೂಸ್ಡ್ ವಿತ್ ವರ್ಜಿನ್ ಕೋಕೋನಟ್ ಆಯಿಲ್ ಅಂಡ್ ಗ್ಲೈಕಾಲಿಕ್ ಆಸಿಡ್. ಇದು ಆಕ್ನೆ ಕಂಟ್ರೋಲ್ ಮಾಡ್ತದೆ ಮತ್ತೆ ಸೂದಿಂಗ್ ಇಫೆಕ್ಟ್ ಕೊಡ್ತದೆ. ಇದು ಆಲ್ ಸ್ಕಿನ್ ಟೈಪ್ಸ್ಗೆ ನಿಮ್ಮ ಸ್ಕಿನ್ ಅದು ಜೆಂಟಲ್ ಆಗಿ ಕ್ಲೀನ್ ಮಾಡ್ತದೆ ಮತ್ತೆ ಒಂದು ಸೂದಿಂಗ್ ಇಫೆಕ್ಟ್ ಕೊಡ್ತದೆ. ಇವದೆಲ್ಲ ಪ್ರಾಡಕ್ಟ್ಗಳು ಸಲ್ಫೇಟ್ ಮತ್ತೆ ಪ್ಯಾರಾಬಿನ್ ಫ್ರೀ ಆಗಿರ್ತದೆ. ಸೊ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಮತ್ತೆ ಒಂದು ನಮ್ಮವ್ರನ್ನ ಬೆಳೆಸುವಂತ ಒಂದು ಕೆಲಸಕ್ಕೂ ನೀವು ಮುಂದಾಗಬಹುದು. ಈ ಫೇಸ್ ವಾಶ್ ನಾನು ನನ್ನ ರೆಗ್ಯುಲರ್ ರೂಟೀನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ನಾವು ಯೂಸ್ ಮಾಡಿದ್ರೆ ಡೈಲಿ ಬೇಸಿಸ್ ಅಲ್ಲಿ ನಮಗೆ ಗೊತ್ತಾಗೋದು. ಒಂದ್ಸತಿ 2 ಸತಿ ಯೂಸ್ಗೆ ಅದು ಏನ್ ಇಫೆಕ್ಟಿವ್ನೆಸ್ ಅದರದ್ದು ಗೊತ್ತಾಗೋದಿಲ್ಲ ಅಲ್ವಾ ಕ್ಲಿಯರ್ ಆಗಿ. ಹಾಗಾಗಿ ನಾನು ತುಂಬಾ ದಿನದಿಂದ ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೇನೆ. ಇದ್ರ ಒಂದು ಫೀಡ್ಬ್ಯಾಕ್ ಹೇಳ್ಬೇಕಂದ್ರೆ, ಇದರಲ್ಲಿ ಗ್ಲೈಕಾಲಿಕ್ ಆಸಿಡ್ ಉಂಟಲ್ಲ, ಅದು ನಮ್ಮ ಸ್ಕಿನ್ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡ್ತದೆ. ಆದ್ರೆ ನಿಮ್ಗೆ ಇದು ಏನೋ ಒಂಥರ ಸ್ಟ್ರಿಪ್ ಆಫ್ ಮಾಡಿದಾಗೆ ನಿಮ್ಮ ಫೇಸ್ ಇದು ಮಾಯಿಶ್ಚರ್ ಏನಿರ್ತದಲ್ಲ ನ್ಯಾಚುರಲ್ ಆಯಿಲ್ ನ ಸ್ಟ್ರಿಪ್ ಆಫ್ ಮಾಡೋದಿಲ್ಲ, ನಿಮ್ ಸ್ಕಿನ್ ಡ್ರೈ ಔಟ್ ಮಾಡೋದಿಲ್ಲ. ತುಂಬಾ ಒಂದು ಸ್ಮೂತ್ ಸಾಫ್ಟ್ ಬೇಬಿ ಸ್ಕಿನ್ ನಿಮ್ಗೆ ಸಿಗ್ತದೆ ಅಂತ ಹೇಳ್ಬೋದು. ಐ ಗ್ಯಾರಂಟಿ ಯು. ಇದರಲ್ಲಿರುವಂತಹ ವರ್ಜಿನ್ ಕೋಕೋನಟ್ ಆಯಿಲ್ ನಿಮ್ಮ ಸ್ಕಿನ್ಗೆ ನರಿಶ್ ಮಾಡ್ತದೆ. ವಿಚ್ ಹೇಸಲ್ ಎಕ್ಸ್ಟ್ರಾಕ್ಟ್ ಬ್ರೇಕ್ಔಟ್ಸ್ ಆಗೋದನ್ನ ಹಾಗೇನೆ ಫ್ಯೂಚರ್ ಆಕ್ನೆ ಬರುತ್ತರ ಒಂದು ಪ್ರಿವೆನ್ಷನ್ ಮಾಡ್ತದೆ. ಇದರಲ್ಲಿರುವಂತಹ ಅಲೋವೆರಾ ಎಕ್ಸ್ಟ್ರಾಕ್ಟ್ ನಿಮ್ಗೆ ಏನಾದ್ರು ಸ್ಕಿನ್ ಇರಿಟೇಷನ್ ಇದ್ರೆ, ರೆಡ್ನೆಸ್ ಇದ್ರೆ ಅದನ್ನ ಕಾಮ್ ಮಾಡ್ತದೆ. ಇನ್ ಟೋಟಲ್ ಇದೊಂದು 10 on 10 ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಎಲ್ಲಾ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡಬಹುದು. ಅವರೇ ಇವರೇ ಅಂತ ಏನೂ ಇಲ್ಲ. ಒಂದು ವರ್ಸಟೈಲ್ ಪ್ರಾಡಕ್ಟ್ ನ ಅವರು ನಮ್ಗೆ ಪರಿಚಯ ಮಾಡಿಕೊಡ್ತಿದ್ದಾರೆ. ಸೊ ಪ್ಲೀಸ್ ಗೋ ಅಂಡ್ ಬೈ ದಿಸ್. ನೆಕ್ಸ್ಟ್ ನನ್ನ ಹತ್ರ ಕೆರಾಮೃತ್ ಅವರ ಸನ್ಸ್ಕ್ರೀನ್ ಕ್ರೀಮ್, enriched with virgin coconut oil and calendula extract. SPF 50 PA++, broad spectrum protection, UVA and UVB. ಇದು ನಿಮ್ಗೆ ನಾನು ತೋರಿಸ್ತೇನೆ. ನನ್ನ ಕೈ ತುಂಬಾ ಡ್ರೈ ಅಂತ ಅನ್ನಿಸ್ತಾ ಉಂಟು. ನಾನು ಜಸ್ಟ್ ಒಂದು ಸಣ್ಣ ಅಮೌಂಟ್ ಅಪ್ಲೈ ಮಾಡ್ತಾ ಇದ್ದೇನೆ. ಇದು ನೋಡಿ, ಬೇರೆ ಯಾವುದೇ ರೆಗ್ಯುಲರ್ ಸನ್ಸ್ಕ್ರೀನ್ ಹಾಗೆ ವೈಟ್ ಕಾಸ್ ಕೊಡೋದಿಲ್ಲ. ಮತ್ತೆ ಬೇಗ ಇದು ಸ್ಕಿನ್ ಅಲ್ಲಿ ಅಬ್ಸಾರ್ಬ್ ಆಗ್ತದೆ. ಒಂದು ಒಳ್ಳೆ ಗ್ಲೋ ಕೊಡ್ತದೆ. ಹಾಗೆ ಒಂದು ಒಳ್ಳೆ ಕಾಮಿಂಗ್ ಸ್ಮೆಲ್ ಉಂಟು ಇದಕ್ಕೆ. ಇನ್ನು ಕ್ರೀಮ್ ಬೇಸ್ ಅಲ್ಲಿ ಇರೋದ್ರಿಂದ ಯಾರಿಗಾದ್ರೂ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಹುದಾ ಅಂತ ಕೇಳೋದಾದ್ರೆ ನೀವು ಬೆಟರ್ ಅವಾಯ್ಡ್ ಮಾಡಬಹುದು. ಇನ್ನು ಕಾಂಬಿನೇಷನ್ ಸ್ಕಿನ್ ಇದ್ರೆ ಅಥವಾ ನಾರ್ಮಲ್ ಸ್ಕಿನ್ ಇದ್ರೆ, ಡ್ರೈ ಸ್ಕಿನ್ ಇದ್ರೆ ಯಾರು ಇದನ್ನ ಯೂಸ್ ಮಾಡಬಹುದು. ಈಗ ಅಂತೂ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಅಟ್ಲೀಸ್ಟ್ 50 ಇರಬೇಕು ಅಂತ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಏನು ಕಸ್ಟಮರ್ ನೀಡ್ ಉಂಟು ನೋಡಿ, ಅದ್ರ ಅಕಾರ್ಡಿಂಗ್ಲಿ ಈ ಸನ್ಸ್ಕ್ರೀನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವ ಕೆರಾಮೃತ್ ಹೇರ್ ಶಾಂಪೂ, enriched with virgin coconut oil, vitamin B5, keratin, biotin. Strengths and repair, gentle cleansing, deep hydration, soft and silky. ಇದು ಇಷ್ಟು ಈ ಶಾಂಪೂ ಇಂದ ನಮಗೆ ಸಿಗುವಂತ ಬೆನಿಫಿಟ್ಸ್. ಈ ಶಾಂಪೂ ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ ಅಂಡ್ ಸಿಲಿಕಾನ್ ಫ್ರೀ. ನಾನು ಹೇಳಿದಲ್ಲ ನಮ್ಮ ಪರ್ಸನಲ್ ಫೇವ್ರೇಟ್ ಅಂತ ಒಂದು ಪ್ರಾಡಕ್ಟ್ ಇರ್ತದೆ ಹೇಳಿದ್ರೆ, ನನಗೆ ಇದು ಪರ್ಸನಲ್ ಫೇವ್ರೇಟ್. ನಾನು ನನ್ನ ಒಳ್ಳೊಳ್ಳೆ ಶಾಂಪೂ ಕಂಡೀಷನರ್ನೆಲ್ಲ ಬದಿಗಿಟ್ಟು ಇದಕ್ಕೆ ಸ್ಟಿಕ್ ಆನ್ ಆಗಿದ್ದೇನೆ. ಇದು ಮತ್ತೆ ಇದರ ಕಂಡೀಷನರ್ ಕಾಂಬಿನೇಷನ್ ಅಲ್ಟಿಮೇಟ್. ನಾನು ನನ್ನ ಹೇರ್ಗೆ ಏನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೇನಲ್ಲ, ಇದನ್ನು ಉಳಿಸ್ಕೊಳ್ಬೇಕಾದ್ರೆ ಆದಷ್ಟು ಈ ಸಲ್ಫೇಟ್ ಫ್ರೀ ಅಂದ್ರೆ ಹಾರ್ಶ್ ಕೆಮಿಕಲ್ ಫ್ರೀ ಶಾಂಪೂನ ನಾನು ಯೂಸ್ ಮಾಡಬೇಕಿತ್ತು. ಅಂತದೇ ಬ್ರ್ಯಾಂಡ್ಗಳಿಂದ ನಾನು ಯೂಸ್ ಮಾಡ್ತಿದ್ದೆ ಕಂಡೀಷನರ್ ಮತ್ತೆ ಶಾಂಪೂ. ಬಟ್ ಇದನ್ನ ಯೂಸ್ ಮಾಡಿದ ಮೇಲೆ ನಂಗೆ ಅದನ್ನ ಯೂಸ್ ಮಾಡ್ಬೇಕಂತ ಅನ್ನಿಸ್ತಾನೆ ಇಲ್ಲ. ಅಷ್ಟು ಒಳ್ಳೇದುಂಟು ಈ ಶಾಂಪೂ. ಇದು ನನ್ನ ಜೆನ್ಯೂನ್ ರಿವ್ಯೂ. ಪ್ರಮೋಷನಲ್ ವಿಡಿಯೋ ಅಂತ ಏನು ಅವ್ರು ಕೊಡ್ತಾರೆ ನೀವು ಹೇಳ್ಬೇಕು ಅಂತಲ್ಲ. ನಾನು ಜೆನ್ಯೂನ್ ಆಗಿ ಯೂಸ್ ಮಾಡಿದ್ದೇನೆ. ನನ್ನ ಹೇರ್ ಫಾಲ್ ರೆಡ್ಯೂಸ್ ಆಗಿದೆ.
ಮತ್ತೆ ನನ್ನ ಕೂದಲಿಗೆ ಒಂದು ಸಿಲ್ಕಿ ಸ್ಮೂತ್ ಸಾಫ್ಟ್ ಅಪಿಯರೆನ್ಸ್ ಸಿಕ್ಕಿದೆ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನನ್ನ ಶಾಂಪೂ ಇಂದ. ಯೂಶುವಲಿ ಶಾಂಪೂಗಳು ಏನ್ ಮಾಡ್ತದೆ ಹೇಳಿದ್ರೆ ನ್ಯಾಚುರಲ್ ಆಯಿಲ್ ನ ಸ್ಟ್ರಿಪ್ ಮಾಡ್ತದೆ, ಹೇರ್ ತುಂಬಾ ಡ್ರೈ ಅನಿಸ್ತದೆ ಒಂದೊಂದ್ಸತಿ. ನೀವು ಕಂಡೀಷನರ್ ಅಪ್ಲೈ ಮಾಡಲೇಬೇಕು. ಇದ್ರ ಕೇಸಲ್ಲಿ ಹಾಗೆಲ್ಲ, ನೀವು ಬರೀ ಒಂದು ಶಾಂಪೂ ಅಪ್ಲೈ ಮಾಡಿದ್ರು ಸಾಕು ನಿಮ್ಗೆ, ಅದು ನಿಮ್ಮ ಕೂದಲಿಗೆ ಆ ಕಂಡೀಷನಿಂಗ್ ಕೊಡ್ತದೆ. ಯಾಕಂದ್ರೆ ಇದು ಯಾಕಂದ್ರೆ ಇದರಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಉಂಟು. ಅದರ ಬೆನಿಫಿಟ್ಸೇ ಏನು ನಾನು ಹೇಳಬೇಕಾಗಿಲ್ಲ. ಕೋಕೋನಟ್ ಆಯಿಲ್ ಇದು ಬೆನಿಫಿಟ್ಸೇ ಬೇರೆ, ನಮ್ಮ ಕೂದಲಿಗೆ ಆಗ್ಬೋದು ಅಥವಾ ನಮ್ಮ ಸ್ಕಿನ್ಗೆ ಆಗ್ಬೋದು. ಸೊ ಅಂತ ಒಂದು ಇಂಗ್ರೀಡಿಯೆಂಟ್ ಇಂದ ಮಾಡಿರುವಂತ ಶಾಂಪೂ, ಇದನ್ನಂತೂ ತಗೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ಕೆರಾಮೃತ್ ಹೇರ್ ಕಂಡೀಷನರ್, ಎನ್ರಿಚ್ಡ್ ವಿತ್ ವರ್ಜಿನ್ ಕೋಕೋನಟ್ ಆಯಿಲ್, avocado oil, shea butter, apricot oil. It gives you deep hydration, detangling hair, repairs softness and shine, nourishing scalp. ಇದರಲ್ಲಿ ಮೆನ್ಷನ್ ಮಾಡಿರುವಂತ, ಇವ್ರು ಕ್ಲೇಮ್ ಮಾಡಿರುವಂತ ಅಷ್ಟು ಕೆಲಸ ಈ ಕಂಡೀಷನರ್ ನಿಮ್ಮ ಕೂದಲಿಗೆ ಮಾಡ್ತದೆ. ಏನು ಶಾಂಪೂ ನಿಮ್ಗೆ ಒಂದು ನರಿಶ್ಮೆಂಟ್ ಕೊಟ್ಟಿರ್ತದಲ್ಲ, ಅದಕ್ಕೆ ಆಡ್ ಆನ್ ಆಗಿ ಇದು ಇನ್ನೂ ನಿಮ್ಮ ಹೇರ್ ನ ನರಿಶ್ ಮಾಡ್ತದೆ. ತುಂಬಾ ಸಾಫ್ಟ್ ಅಂಡ್ ಸಿಲ್ಕಿ ಸ್ಮೂತ್ ಆಗಿರ್ತದೆ ನಿಮ್ಮ ಕೂದಲು. ಫ್ರಿಜ್ಜಿ ಹೇರ್ ಇದ್ದವರಿಗೆ ತುಂಬಾ ಟೆನ್ಷನ್ ಇರ್ತದೆ, ಹೇಗೆ ನಮ್ಮ ಫ್ರಿಜ್ ನಾವು ಕಮ್ಮಿ ಮಾಡ್ಕೋಬೇಕು ಅಂತ. ಯು ಪ್ಲೀಸ್ ಗೋ ಫಾರ್ ದಿಸ್ ಕಂಡೀಷನರ್. ಇದ್ರ ಎಫೆಕ್ಟ್ ಉಂಟಲ್ಲ, ನೀವು ಯೂಸ್ ಮಾಡಿದ್ರೇನೆ ಗೊತ್ತಾಗೋದು. ನಾನು ಹೇಳಿದ್ರೆ ಹೇಳ್ತಾಳೆ ಸುಮ್ನೆ ಅಂತ ಅನ್ಕೊಳ್ಬಹುದು. ಒಂದ್ಸತಿ ಟ್ರೈ ಮಾಡಿ. ನಿಮ್ಗೆ ಬೇಡ ಹೇಳಿದ್ರೆ ನೀವು ಟೋಟಲ್ ಆಗಿ ಸ್ಕಿಪ್ ಮಾಡಬಹುದು. ಒಂದ್ಸತಿ ತಗೊಂಡದನ್ನ ನೀವು ಯೂಸ್ ಮಾಡಿ ಬಿಟ್ರೆ ಮತ್ತೆ ನೀವು ರೀಪರ್ಚೇಸ್ ಮಾಡಬೇಕು ಅಂತ ಇಲ್ಲ ಅಲ್ಲ. ಈ ಪ್ರಾಡಕ್ಟ್ಸ್ ಗಳು ಹಾಗೆ ಅಲ್ಲ, ನಾನು ಅದಕ್ಕೆ ಗ್ಯಾರಂಟಿ. ಮತ್ತೆ ರೀಪರ್ಚೇಸ್ ಮಾಡೇ ಮಾಡ್ತೀರಾ. ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಗಳು ಸಿಗ್ತವೆ. ಫೈನಲಿ ನನ್ನ ಹತ್ರ ಇರೋದು ಕೆರಾಮೃತ್ ಮಾಯಿಶ್ಚರೈಸಿಂಗ್ ಸೋಪ್, ಎನ್ರಿಚ್ಡ್ ವಿತ್ ವರ್ಜಿನ್ ಕೋಕೋನಟ್ ಆಯಿಲ್ ಪ್ಲಸ್ ಶಿಯಾ ಬಟರ್ ಪ್ಲಸ್ jojoba ಪ್ಲಸ್ ಆಲೋವೆರಾ ಪ್ಲಸ್ ವೈಟಮಿನ್ ಇ, ಕ್ಲೆನ್ಸ್, ಹೈಡ್ರೇಟ್ ಅಂಡ್ ಪ್ರೊಟೆಕ್ಟ್. ಇದು ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಾನು ಯೂಸ್ ಮಾಡಲಿಲ್ಲ. ನಾನು ಯೂಸ್ ಮಾಡಿದ್ದೇನೆ ಅಂತ ಹೇಳಿ ಹಾಗೆಲ್ಲ ನಾನು ನಿಮ್ಗೆ ಪ್ರಾಡಕ್ಟ್ ರೆಕಮೆಂಡ್ ಮಾಡಬೇಕು ಅಂತ ಇಲ್ಲ. ನಾನು ಇದನ್ನ ಓಪನೇ ಮಾಡಲಿಲ್ಲ. ಸೋಪ್ ಹಾಗೇನೆ ಉಂಟು. ಬಟ್ ನನಗ್ ಗೊತ್ತು, ಯಾಕಂದ್ರೆ ಹೇಳ್ತಾರಲ್ಲ ಅನ್ನ ಬೆಂದಿದ ನೋಡ್ಲಿಕ್ಕೆ ನೀವು ಒಂದು ಅನ್ನ ತೆಗೆದು ಹೀಗೆ ಮಾಡಿದ್ರೆ ಗೊತ್ತಾಗ್ತದೆ ಬೆಂದಿದ ಇಲ್ವಾ ಅಂತ. ಹಾಗೇನೆ ಪ್ರಾಡಕ್ಟ್ಗಳು ನಿಮ್ಗೆ ಗೊತ್ತಾಗ್ಲಿಕ್ಕೆ ನೀವು ಒಂದು ಪ್ರಾಡಕ್ಟ್ ಅಥವಾ 2 ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಅವ್ರದ್ದು ಏನ್ ಕ್ವಾಲಿಟಿ ಅಂತ ಗೊತ್ತಾಗ್ತದೆ. ಸೊ ಬ್ಲೈಂಡ್ ಆಗಿ ನಾನು ಈ ಸೋಪ್ನ ನಂಬ್ತೇನೆ. ನಾನು ಇದನ್ನ ಯಾಕೆ ಇನ್ನೂ ಯೂಸ್ ಮಾಡದೆ ಇಟ್ಕೊಂಡಿದ್ದೇನೆ ಹೇಳಿದ್ರೆ, ನನ್ನ ಮಗಳಿಗೆ ಯೂಸ್ ಮಾಡುವ ಅಂತ. ಮಕ್ಕಳಿಗೆ ಎಕ್ಸ್ಟ್ರಾ ಒಂದು ಮಾಯಿಶ್ಚರೈಸೇಷನ್ ಏನುಂಟು, ಎಕ್ಸ್ಟ್ರಾ ಒಂದು ಕೇರ್, ಎಕ್ಸ್ಟ್ರಾ ಒಂದು ನರಿಶ್ಮೆಂಟ್ ಅದು ಬೇಕಾಗಿರ್ತದೆ ಅವರ ಡೈಲಿ ರೂಟೀನ್ ಅಲ್ಲಿ ಅಲ್ವಾ. ನೀವು ಸ್ನಾನ ಆದ್ಮೇಲೆ ಮತ್ತೆ ಕ್ರೀಮ್ ಅದು ಇದು ಅಂತ ಹಾಕೋ ಬದಲು ನೀವು ಒಂದೇ ಸೋಪಿಂದ ಸ್ನಾನ ಮಾಡಿಸಿದ್ರೆ ನಿಮ್ಗೆ ಅದು ಎಲ್ಲಾ ಗುಣನೂ ಈ ಸೋಪ್ ಕೊಡ್ತದೆ. ಇನ್ನು ಇದ್ರ TFM ಉಂಟಲ್ಲ 80% ಉಂಟು. ಹೆಚ್ಚಾಗಿ ನೋಡಿ, ನೀವು ಯಾವುದೇ ಸೋಪ್ ನೀವು ಯೂಸ್ ಮಾಡುವಂತ ಸೋಪ್ ಅಲ್ಲಿ ನಿಮ್ಗೆ 70%, 75% ಈ ತರ ಎಲ್ಲ ಇರ್ತದೆ. ಅಂದ್ರೆ ಎಷ್ಟು ಹೆಚ್ಚಿರ್ತದಲ್ಲ ಅಷ್ಟು ಒಳ್ಳೇದು ಅಂತ ಆ ಸೋಪ್, ಆಯ್ತಾ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. TFM ಸೋಪ್ ನ ಹಿಂದೆ ನೀವು ಟರ್ನ್ ಮಾಡಿ ನೋಡಿದ್ರೆ ನಿಮ್ಗೆ ಅಲ್ಲೇ ಮೆನ್ಷನ್ ಮಾಡಿರ್ತದೆ ಪರ್ಸೆಂಟೇಜ್ ಅಲ್ಲಿ. ಇದ್ರ TFM 80% ಉಂಟು. ಪ್ರೀಮಿಯಂ ಫಸ್ಟ್ ಗ್ರೇಡ್ ಸೋಪ್ ಅಲ್ಲಿ ಮಾತ್ರ ನಿಮ್ಗೆ ಇಷ್ಟು TFM ಸಿಕ್ಕುದು ತುಂಬಾ ರೇರ್. ಯಾವುದೇ ಸೋಪ್ ಅಲ್ಲಿ ಇರ್ಬೋದು. ಅಂದ್ರೆ ಇದು ನೀವು ಏನು ಭಯ ಇಲ್ಲದೆ ಯೂಸ್ ಮಾಡಬಹುದು ಅಂತ ಅರ್ಥ. ನೋಡಿ, ಸೋಪ್ ಹೀಗೆ ಬರ್ತದೆ. ಒಳ್ಳೆ ಸೆಂಟ್ ಉಂಟು ಈ ಸೋಪಿಗೆ. ನಾನು ಹೇಳಿದಲ್ಲ, ಆ ಪಾಯಿಂಟ್ ನ ಮರಿಬೇಡಿ. ನೆಕ್ಸ್ಟ್ ಟೈಮ್ ನೀವು ಸೋಪ್ ಪರ್ಚೇಸ್ ಮಾಡುವಾಗ TFM ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸೋಪ್ ಅಲ್ಲಿ TFM ಕಮ್ಮಿ ಇತ್ತು ಹೇಳಿದ್ರೆ ಯು ಡೆಫಿನೆಟ್ಲಿ ಬೈ ದಿಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನಂತೂ ನಿಮ್ಗೆ ಇದಿಷ್ಟು ರೆಕಮೆಂಡ್ ಮಾಡ್ತೇನೆ. ಈ ಬ್ರ್ಯಾಂಡ್ ಇಂದ ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳು ಉಂಟು. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ, ನಾನು ಯೂಸ್ ಮಾಡಿದಿಷ್ಟೇ. ನಾನು ಇಷ್ಟಕ್ಕೆ ಫಿದಾ ಆಗಿದ್ದೇನೆ. ಇನ್ ಗೊತ್ತಿಲ್ಲ ಇನ್ನೇನೇನು ತಗೋಬಹುದು ಅಂತ. ಅಷ್ಟು ಒಳ್ಳೇದುಂಟು. ಇದನ್ನ ಜೆನ್ಯೂನ್ ಒಂದು ರಿವ್ಯೂ ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಿರೋದು. ಇದು ನಾನು ಹೇಳಿದೆ ಸೋಪ್ ನಾನು ಯೂಸ್ ಮಾಡಲಿಲ್ಲ ಅಂತ. ಮತ್ತೆ ಪ್ಲೀಸ್ ನಿಮ್ಗೆ ಏನ್ ಬೇಕು ನೀವು ಅದನ್ನ ಪರ್ಚೇಸ್ ಮಾಡಬಹುದು. ನಿಮ್ಗೆ ಈ ಪ್ರಾಡಕ್ಟ್ಸ್ ಗಳಲ್ಲಿ ಏನಾದ್ರೂ ಬೇಕು ಅಂತ ಇದ್ರೆ ನೀವು ನನಗೆ ಕಾಮೆಂಟ್ ಅಲ್ಲಿ ಕೇಳಬಹುದು. ನಾನು ನಿಮ್ಗೆ ಅದನ್ನ ಹೇಗೆ ಪರ್ಚೇಸ್ ಮಾಡುದು ಅಂತ ಹೇಳ್ತೇನೆ. ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಬಹುದು, DM ಮಾಡಬಹುದು ಅಲ್ಲಿ. ಯಾಕಂದ್ರೆ ಅಲ್ಲಿ ಆಪ್ಷನ್ ಇರ್ತದೆ ಬರೀ ನಾನ್ ಮಾತ್ರ ನೋಡೋ ಹಾಗೆ. ಯೂಟ್ಯೂಬ್ ಅಲ್ಲಿ ಹಾಗೆ ಅಲ್ಲ. ನನ್ನ ನಂಬರ್ ಅಥವಾ ನೀವು ನಿಮ್ಮ ನಂಬರ್ ಶೇರ್ ಮಾಡಿದ್ರೆ ತೊಂದರೆಗಳು ಹೆಚ್ಚು. ಹಾಗಾಗಿ ನೀವು ಇನ್ಸ್ಟಾದಲ್ಲಿ ನನಗೆ DM ಮಾಡಿ, ನಾನು ನಿಮ್ಗೆ ಅಲ್ಲಿ ರಿಪ್ಲೈ ಮಾಡ್ತೇನೆ.
ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನನ್ಯ ಅರ್ಜುನ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಬೇಗ ಸಿಗ್ತದೆ. ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನನ್ನ ಇನ್ಸ್ಟಾ ID. ನೀವು ಅಲ್ಲಿ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಕೇಳ್ಬೋದು ಈ ಪ್ರಾಡಕ್ಟ್ಗಳಲ್ಲಿ. ಅಂದ್ರೆ ಕೆರಾಮೃತ ಅವ್ರದ್ದು ಏನಾದ್ರೂ ಪ್ರಾಡಕ್ಟ್ ಬೇಕಾದ್ರೆ ನಾನು ನಿಮ್ಗೆ ಅದು ಹೇಗೆ ತಲುಪಿಸಬಹುದು ಅನ್ನೋದನ್ನ ಹೇಳ್ತೇನೆ. ಆಯ್ತಾ? ಇದು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ತದೆ. ನೀವು ಒಂದ್ಸತಿ ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಲೈಕ್ ಇಟ್, ಯು ಲವ್ ಇಟ್. ಇವತ್ತಿನ ವಿಡಿಯೋ ಇದಿಷ್ಟೇ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.